ನಮ್ಮೂರಲ್ಲಿ ಯುಗಾದಿ ಹಬ್ಬ ಹೇಗೆ ಆಚರಿಸ್ತಾರಂತ ಹೇಳ್ತೀನಿ ಬನ್ನಿ. ಅಜ್ಜ ಮುತ್ತಜ್ಜನ ಪುರಾತನ ಕಾಲದಿಂದ ಹಳೆಯ ಬಂಡಿಗೆ ಎತ್ತನ್ನ ಕಟ್ಟಿ ಓಡಿಸುವುದೇ ಒಂದು ಹಬ್ಬ. ನಮ್ಮೂರಿನ ಹಳ್ಳಿ ಹೈಕಳೆಲ್ಲ ನೋಡಿ ಯಾವ ರೀತಿ ಬಲೂನ್ ಕಟ್ಟಿ ಶೃಂಗಾರ ಮಾಡ್ತಾ ಇದ್ದಾರೆ. ಎತ್ತಿನ ಬಂಡಿ ಈಗ ರಂಗಾಗಿ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ ನೋಡಿ. ಎತ್ತಿನ ಕೊಂಬಿಗೆ ಹೂವಿನ ಅಲಂಕಾರ, ಅದೇ ರೀತಿ ಶಾಲನ್ನು ಹಾಕಿ ಮಧುವನ ಗೀತೆಯಂತೆ ಅಲಂಕಾರ ಮಾಡಿ ಹೋರಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ನೋಡಿ. ಹೋರಿ ಯಾವ ರೀತಿ ರೆಡಿ ಆಗಿದೆ, ನಮ್ಮ ರೈತರು ಕರ್ಕೊಂಡು ಬರ್ತಾ ಇದ್ದಾರೆ ಮಲೇಶನ. ಸೊ ನೋಡ್ತಾ ಇರಬಹುದು ಎತ್ತಿನ ಬಂಡಿ ರೆಡಿ ಆಗಿದೆ ನೋಡಿ. ಎತ್ತಿನ ಬಂಡಿ ಹೇಗೆ ಓಡಿಸ್ತಾ ಇದ್ದಾರೆ ನೋಡಿ. ನಮ್ಮೆಲ್ಲ ರೈತರು ಬಹಳ ಖುಷಿಯಿಂದ ಆಚರಣೆ ಮಾಡುವ ಹಬ್ಬ. ಮನೆಯಲ್ಲಿ ಈ ಒಂದು ಎತ್ತನ್ನು ತಂದು ಗಳೆಯನ್ನು ಕಟ್ಟಿಕೊಂಡು ಈ ಒಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇಂಥ ಆಧುನಿಕ ಕಾಲದಲ್ಲಿ ಇಂತಹ ಹಬ್ಬಗಳು ನಶಿಸಿ ಹೋಗುತ್ತಾ ಇದೆ. ಆದರೆ ನಮ್ಮ ಹಳ್ಳಿಯಲ್ಲಿ ಪ್ರತಿ ವರ್ಷ ಇದನ್ನು ಮನೆಯ ಹಬ್ಬವಾಗಿ ಆಚರಣೆ ಮಾಡ್ತಾರೆ. ಎಲ್ಲ ರೈತರು ಬೆಳಗ್ಗೆ ಎದ್ದು ಎತ್ತನ್ನು ಕ್ಲೀನಾಗಿ ತೊಳೆದು ಮಧುವನ ಗಿತ್ತಿಯಂತೆ ಅಲಂಕಾರ ಮಾಡಿ ಈ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾರೆ. ಸೊ ಅವರಿಗೆ ಇದು ವರ್ಷಕ್ಕೊಮ್ಮೆ ಹೊಸ ಋತುವಿನ ವರ್ಷದ ಒಂದು ಆರಂಭದ ಆಗಿದ್ದರಿಂದ ಈ ರೀತಿ ನಮ್ಮ ಹಳ್ಳಿಯಲ್ಲಿ ಆಚರಣೆ ಮಾಡ್ತಾರೆ. ಸೊ ಈ ಹಬ್ಬ ಮುಂದೆ ಇದೇ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು.